صلى الله على محمد صلى الله عليه وسلم صلى الله على محمد صلى الله عليه وسلم صلى الله على محمد صلى الله عليه وسلم صلى الله على محمد صلى الله عليه وسلم. السلام عليكم ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين. اللهم صل وسلم وبارك على سيدنا محمد صلى الله عليه وسلم وعلى آله وصحبه ومن تبعهم بإحسان إلى يوم الدين. بسم الله الرحمن الرحيم. لن ينال الله لحومها ولا دماؤها ولكن يناله التقوى منكم. ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಪ್ರೀತಿಯ ಸಹೋದರ ಸಹೋದರಿಯರೇ, ಪವಿತ್ರ ದುಲ್ಹಿಜ್ಜ ತಿಂಗಳ ಆರಂಭದಲ್ಲಿ ನಾವಿದ್ದೇವೆ. ಹಿಜರಿ 1441 ವರ್ಷದ ಕೊನೆಯ ತಿಂಗಳು. ಬಹುಮಾನ್ಯರಾದ ಇಬ್ರಾಹಿಂ ನಬಿ ಅಲೈಹಿ ಸಲಾತು ವಸ್ಸಲಾಂ, ಇಸ್ಮಾಯಿಲ್ ನಬಿ ಅಲೈಹಿ ಸಲಾಂ, ಹಾಜರ ಬೀವಿ ರದಿಯಲ್ಲಾಹು ಅನ್ಹಾ ಈ ಫ್ಯಾಮಿಲಿಯ ದೊಡ್ಡ ಅನುಸ್ಮರಣೆ ನಡೆಯುವಂತಹ ಒಂದು ತಿಂಗಳು ಕೂಡ ಹೌದು. ದುಲ್ಹಿಜ್ಜ ಅತ್ಯಂತ ಮಹತ್ವ ಶ್ರೇಷ್ಠತೆಗಳನ್ನು ಹೊಂದಿದ ತಿಂಗಳು. ಮುಹಮ್ಮದುರ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅನೇಕ ವಿಶೇಷತೆಗಳನ್ನು ಈ ತಿಂಗಳಿಗೆ ನಮ್ಮೊಂದಿಗೆ ಕಲಿಸಿಕೊಟ್ಟಿದ್ದಾರೆ. ಉಪವಾಸ ಆಚರಿಸಲು ಅತ್ಯಂತ ಶ್ರೇಷ್ಠವಿರುವ ತಿಂಗಳು ಕೂಡ ಹೌದು. ರಮಲಾನ್ ತಿಂಗಳ ಬಳಿಕ ಮುಹರ್ರಂ, ರಜಬ್, ದುಲ್ಹಿಜ್ಜ, ದುಲ್ಕಾದ, ಶಾಬಾನ್ ಹೀಗೆ ತಿಂಗಳುಗಳ ಉಪವಾಸಕ್ಕೆ ಮಹತ್ವ ಬರುತ್ತದೆ. ರಮಲಾನ್ ಬಳಿಕ ಮೂರನೆಯದಾಗಿ ಉಪವಾಸಕ್ಕೆ ಅತ್ಯಂತ ಶ್ರೇಷ್ಠವಾದ ತಿಂಗಳು ಕೂಡ ಹೌದು ದುಲ್ಹಿಜ್ಜ. ಇದರ ಆರಂಭದ 10 ದಿನಗಳು ವಲ್ ಫಜ್ರಿ ವ ಲಯಾಲಿನ್ ಅಶ್ರ್, ಪವಿತ್ರ ಕುರ್ಆನ್ ಲಯಾಲಿನ್ ಅಶ್ರ್ 10 ರಾತ್ರಿಗಳ ಬಗ್ಗೆ ಹೇಳಿದೆ. ಆ 10 ರಾತ್ರಿಗಳು ದುಲ್ಹಿಜ್ಜದ ಪ್ರಥಮ 10 ರಾತ್ರಿಗಳು ಎಂದು ವಿದ್ವಾಂಸರು ಮುಫಸ್ಸಿರ್ಗಳು ನಮಗೆ ಹೇಳಿಕೊಡ್ತಾ ಇದ್ದಾರೆ. ಫಸಲ್ಲಿ ಲಿ ರಬ್ಬಿಕ ವನ್ಹರ್, ಪವಿತ್ರ ಕುರ್ಆನ್ ನಬಿಯೇ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನೀವು ನಿಮ್ಮ ರಬ್ಬಿಗೆ ನಮಾಜ್ ಮಾಡಿರಿ, ಅದು ಈದುಲ್ ಅಲ್ಹಾ ಬಲಿಪೆರ್ನಾಲ್ ನಮಾಜ್. ವನ್ಹರ್, ನೀವು ಬಲಿಯರ್ಪಿಸಬೇಕು ಅಥವಾ ಉಲ್ಹಿಯತ್ ಎಂಬ ಕರ್ಮವನ್ನು ನಿರ್ವಹಿಸಬೇಕು. ದುಲ್ಹಿಜ್ಜ ಎಂದು ಹೇಳುವಾಗ ಅದರಲ್ಲಿ ಉಪವಾಸ ಆಚರಿಸುವುದು ಸುನ್ನತ್. ಅದರಲ್ಲಿ ಅರಫಾ ದಿನ ಎಂಬ ಅತ್ಯಂತ ಮಹತ್ವವೇರಿದ ದಿನವಿದೆ, ಬಲಿಪೆರ್ನಾಲ್ ಇದೆ, ಅಯ್ಯಾಮುತ್ ತಶ್ರೀಕ್ ಇದೆ, ಇಬ್ರಾಹಿಂ ನಬಿ ಅಲೈಹಿಸ್ಸಲಾಮರ ಸ್ಮರಣೆಗಳಿವೆ, ಹಜ್ ಕರ್ಮಗಳಿವೆ. ಹೀಗೆ ಅನೇಕ ಸತ್ಕರ್ಮಗಳಿಂದ ಸಮ್ಮಿಳಿತವಾದಂತಹ ಒಂದು ಉತ್ತಮವಾದ ತಿಂಗಳನ್ನು ಅಲ್ಲಾಹನು ನಮಗೆ ನೀಡ್ತಾ ಇದ್ದಾನೆ. ದುಲ್ಹಿಜ್ಜದ ಪ್ರಥಮ ದಿನಗಳಲ್ಲಿ ನಾವು ಮಾಡಬೇಕಾದ ಸತ್ಕರ್ಮಗಳೇನು? ದುಲ್ಹಿಜ್ಜಾದ 10 ದಿನಗಳಲ್ಲಿ ವಲ್ ಫಜ್ರಿ ವ ಲಯಾಲಿನ್ ಅಶ್ರ್ ಎಂಬ ಸೂರತ್ತನ್ನು ಓದಬೇಕು. ಒಂದು ದಿನದಲ್ಲಿ 200 ಬಾರಿ ಸೂರತ್ತುಲ್ ಇಖ್ಲಾಸನ್ನು ಓದುವುದು. ವರ್ಷದ ಎಲ್ಲ ದಿನಗಳಲ್ಲೂ ಅದು ಸುನ್ನತ್ತಿದೆ. 200 ಬಾರಿ ಸೂರತ್ತುಲ್ ಇಖ್ಲಾಸನ್ನು ಓದುವುದು, ದಾನ ಧರ್ಮಗಳನ್ನು ಹೆಚ್ಚಿಸುವುದು, ಅದೇ ರೀತಿ ಉಪವಾಸವನ್ನು ಆಚರಿಸುವುದು. ಒಂದು ದಿನದ ಉಪವಾಸ 1 ವರ್ಷದ ಉಪವಾಸದೊಂದಿಗೆ ಸಮ, ಅಷ್ಟು ದೊಡ್ಡ ಪುಣ್ಯ ಸಿಗ್ತದೆ. ದುಲ್ಹಿಜ್ಜದ ಪ್ರಥಮ ದಿನಗಳಲ್ಲಿ ಉಪವಾಸ ಆಚರಿಸುವುದು ಸುನ್ನತ್. ಅದೇ ರೀತಿ ತಕ್ಬೀರ್ ಹೇಳುವುದು ಸುನ್ನತ್. ದುಲ್ಹಿಜ್ಜ ಬಲಿಪೆರ್ನಾಲ್ನ ಈದುಲ್ ಅಲ್ಹಾದ ದೊಡ್ಡ ಸತ್ಕರ್ಮವೇ ತಕ್ಬೀರ್ ಹೇಳಬೇಕು. ದುಲ್ಹಿಜ್ಜ 1ನೇ ದಿನದಿಂದ 10ನೇ ದಿನ ಅಥವಾ ಪೆರ್ನಾಲ್ ಬಕ್ರೀದ್ ಹಬ್ಬ ಅದರ ಮಗ್ರಿಬ್ ತನಕ ತಕ್ಬೀರ್ ಹೇಳ್ತಾ ಇರಬೇಕು. ಉಲ್ಹಿಯತ್ ಬಲಿ ನೀಡಲ್ಪಡುವಂತಹ ಮೃಗಗಳನ್ನು ಕಾಣುವಾಗ, ಅದರ ಶಬ್ದವನ್ನು ಕೇಳುವಾಗ ಅಲ್ಲಾಹು ಅಕ್ಬರ್, ಇನ್ನು 3 ಬಾರಿ ಬೇಕಾದರೆ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಎಂಬ ತಕ್ಬೀರ್ ಹೇಳುವುದು ಸುನ್ನತ್ತಿದೆ. ಅದೆಲ್ಲರಿಗೂ ಇರುವ ಸುನ್ನತ್. ಅದೇ ಸಂದರ್ಭ 10 ದಿನಗಳಲ್ಲಿ ನೀವು ಹೆಚ್ಚು ತಕ್ಬೀರ್ಗಳನ್ನು, ತಸ್ಬೀಹ್ಗಳನ್ನು, ತಹ್ಲೀಲ್ಗಳನ್ನು ಹೆಚ್ಚಿಸಬೇಕು ಎಂಬ ಹದೀಸ್ ಇದೆ. ಸುಬ್ಹಾನಲ್ಲಾಹಿ ವಲ್ಹಮ್ದುಲಿಲ್ಲಾಹಿ ವಲಾ ಇಲಾಹ ಇಲ್ಲಲ್ಲಾಹು ವಲ್ಲಾಹು ಅಕ್ಬರ್ ವಲಾ ಹೌಲ ವಲಾ ಕುವ್ವತ ಇಲ್ಲಾ ಬಿಲ್ಲಾಹಿಲ್ ಅಲಿಯಿಲ್ ಅಲೀಮ್ ಎಂಬ ಈ ದಿಕ್ರನ್ನು ಹೇಳುವಾಗ
ಅದರಲ್ಲಿ ತಸ್ಬೀಹ್, ತಹ್ಮೀದ್, ತಕ್ಬೀರ್, ತಹ್ಲೀಲ್ ಎಲ್ಲವೂ ಒಳಗೊಂಡಿದೆ. ಆ ದಿಕ್ರುಗಳನ್ನು ಹೆಚ್ಚಿಸುತ್ತಾ ಇರುವುದು. ಮತ್ತೊಂದು, ಉಲುಹಿಯತ್ ನೀಡಲು ಉದ್ದೇಶಿಸಿದವರಿಗೆ ಮಾತ್ರ ಸ್ಪೆಷಲ್ ಆದ ಸುನ್ನತ್ತಿದೆ, ಅಥವಾ ಅವರು ಶರೀರದ ಅನಗತ್ಯ ರೋಮಗಳನ್ನು, ಅದೇ ರೀತಿ ಉಗುರನ್ನು ಮುಂತಾದವುಗಳನ್ನು ನೀಗಿಸದಿರುವುದು, ತೆಗೆಯದೇ ಇರುವುದು ಸುನ್ನತ್. ಉಲುಹಿಯತ್ ಬಲಿ ನೀಡುವ ತನಕ ತೆಗೆಯದಿರುವುದು ಸುನ್ನತ್, ನೀಗಿಸುವುದು ಕರಾಹತ್. ಈ ಸುನ್ನತ್ತುಗಳನ್ನು ಪಾಲಿಸಪಡಬೇಕು. ತಕ್ಬೀರ್ ಸುನ್ನತ್ತಿದೆ. ಇನ್ನು ಬಲಿಪೆರ್ನಾಲ್ನಲ್ಲಿ ಅನೇಕ ತಕ್ಬೀರ್ಗಳಿವೆ. ಈದುಲ್ ಫಿತ್ರ್ನಲ್ಲಿ ಒಂದು ತಕ್ಬೀರ್ ಅಥವಾ ತಕ್ಬೀರುಲ್ ಮುರ್ಸಲ್ ಎನ್ತೇವೆ. ಅದು ಶವ್ವಾಲ್ 1ರ ಚಂದ್ರದರ್ಶನವಾದ ಬಳಿಕ ಮರುದಿನ ಪೆರ್ನಾಲ್ ನಮಾಜ್ಗೆ ತಕ್ಬೀರತುಲ್ ಇಹ್ರಾಮ್ ಹೇಳುವ ತನಕ ನಿರಂತರವಾದ ತಕ್ಬೀರ್ಗಳು. ತಕ್ಬೀರುಲ್ ಮುರ್ಸಲ್ ಎಲ್ಲ ಸ್ಥಳಗಳಲ್ಲೂ ಎಲ್ಲ ಸಮಯದಲ್ಲೂ ತಕ್ಬೀರ್. ಆ ತಕ್ಬೀರ್ ಈದುಲ್ ಅಲ್ಹಾಕ್ಕೂ ಇದೆ. ಅಥವಾ ಅರಫಾ ದಿನ ಕಳೆದು 10ರ ಚಂದ್ರ ದರ್ಶನವಾಗುವಾಗ, ದುಲ್ಹಿಜ್ಜಾದ ಪೆರ್ನಾಲ್ನ ಚಂದ್ರ ದರ್ಶನವಾದ ಬಳಿಕ ಮರುದಿನ ಈದುಲ್ ಅಲ್ಹಾ ನಮಾಜಿಗೆ ತಕ್ಬೀರತುಲ್ ಇಹ್ರಾಮ್ ಕಟ್ಟುವ ತನಕ ಎಲ್ಲ ಸ್ಥಳಗಳಲ್ಲೂ ಹೇಳಲ್ಪಡುವ ತಕ್ಬೀರ್. ಇದು ವಿಶೇಷವಾದ ಸುನ್ನತ್. ತಕ್ಬೀರುಲ್ ಮುರ್ಸಲ್ ಎಲ್ಲ ಸ್ಥಳಗಳಲ್ಲೂ ಎಲ್ಲ ವೇಳೆಗಳಲ್ಲೂ ಆ ತಕ್ಬೀರನ್ನು ಹೇಳಬೇಕು. ಆಗ ನಾನು ವಿವರಿಸಿದ ತಕ್ಬೀರ್ 1ರಿಂದ 10ರ ತನಕ ಜಾನುವಾರುಗಳನ್ನು ಕಾಣುವಾಗ, ಉಲ್ಹಿಯತ್ ದಬಹ್ ಮಾಡಲ್ಪಡುವ ಮೃಗಗಳನ್ನು ಕಾಣುವಾಗ ಹೇಳುವ ತಕ್ಬೀರ್, ಅದೂ ಕೂಡ ದೊಡ್ಡ ಸುನ್ನತ್. ಸಹಾಬತ್ ರದಿಯಲ್ಲಾಹು ಅನ್ಹುಮ್, ಅಬ್ದುಲ್ಲಾಹ್ ಇಬ್ನ್ ಉಮರ್ ರದಿಯಲ್ಲಾಹು ಅನ್ಹುಮ ಮುಂತಾದ ಮಹಾನುಭಾವರು ಈ ತಕ್ಬೀರನ್ನು ಹೇಳಲಿಕ್ಕಾಗಿ ಅವರು ಟೌನ್ಗಳಿಗೆ, ಮಾರುಕಟ್ಟೆಗಳಿಗೆ ಹೋಗ್ತಾ ಇದ್ದರು, ಪಟ್ಟಣ ಪ್ರದೇಶಗಳಿಗೆ ಹೋಗ್ತಾ ಇದ್ದರು. ಅಲ್ಲಿ ಜಾನುವಾರುಗಳನ್ನು ಕಾಣ್ತದೆ. ಆ ಸುನ್ನತ್ತು ತೆಗೆಯಲು ಮಾತ್ರ, ಆ ಸುನ್ನತ್ತನ್ನು ಪಾಲಿಸಲಿಕ್ಕಾಗಿ ಮಾತ್ರ ಅವರು ಆ ಕಡೆಗಳಿಗೆ ಸಾಗ್ತಾ ಇದ್ದರು ಎಂದು ಕಿತಾಬ್ಗಳಲ್ಲಿ ನಮಗೆ ಕಾಣ್ಬೋದು. ಅಂದರೆ ನಮಗೆ ಸಿಂಪಲಾಗಿ, ಬಹಳ ಸುಲಭವಾಗಿ, ಯಾವುದೇ ಖರ್ಚಿಲ್ಲದೆ ಮಾಡಲು ಸಾಧ್ಯವಾಗುವಂತಹ ಈ ಸುನ್ನತ್ತುಗಳನ್ನು ಈ ದಿನಗಳಲ್ಲಿ ನಾವು ಪಾಲಿಸಬೇಕು. ಯಥೇಚ್ಛವಾದ ಪ್ರತಿಫಲಗಳನ್ನು ಪಡೆಯಲು ಅಲ್ಲಾಹನು ನಮಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾನೆ. ಇನ್ನು ಮತ್ತೊಂದು ತಕ್ಬೀರ್ ಬಲಿಪೆರ್ನಾಲ್ನಲ್ಲಿದೆ. ಅದು ಅರಫಾ ದಿನದ ಸುಬಹಿ ನಮಾಜ್ನ ಬಳಿಕ, ಮರುದಿನ ಪೆರ್ನಾಲ್, ನಂತರ ಅಯ್ಯಾಮುತ್ ತಶ್ರೀಕ್ನ 3 ದಿನಗಳು ಅಥವಾ 13ರ ಅಸರ್ ನಮಾಜ್ ತನಕ ಈ ಎಲ್ಲ ನಮಾಜ್ಗಳ ಬಳಿಕ ತಕ್ಬೀರ್ ಹೇಳುವುದು. ಅದು ನಮಾಜ್ನ ದಿಕ್ರುಗಳ ಮೊದಲೇ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ ಎಂದು ಸಲಾಂ ಹೇಳಿ ನಮಾಜ್ನಿಂದ ಹೊರಬಂದ ತಕ್ಷಣ ತಕ್ಬೀರ್ ಹೇಳ್ತಳಿರುವುದು. ಇದಕ್ಕೆ ತಕ್ಬೀರುಲ್ ಮುಕಯ್ಯದ್ ಎನ್ನುತ್ತಾರೆ. ಈ ತಕ್ಬೀರ್ ಎಲ್ಲ ನಮಾಜ್ಗಳ ಬಳಿಕ, ಸುನ್ನತ್ ನಮಾಜ್ಗಳ ಬಳಿಕ, ಫರ್ದ್ ನಮಾಜ್ಗಳ ಬಳಿಕ, ಮಯ್ಯಿತ್ ನಮಾಜ್ನ ಬಳಿಕವೂ ತಕ್ಬೀರ್ ಹೇಳ್ಬೋದು. ಎಲ್ಲ ನಮಾಜ್ಗಳ ಬಳಿಕ ಈ ತಕ್ಬೀರ್ ಹೇಳುವುದು ಸುನ್ನತ್. ಅಂದರೆ ತಕ್ಬೀರ್ನಿಂದ ಅಂತರಿಕ್ಷ ಮೊಳಗಬೇಕು. ಝಯ್ಯಿನು ಅಯ್ಯಾದಕ್ಕುಂ ಬಿ ತಕ್ಬೀರ್, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿದರು, ಐದುಗಳಲ್ಲಿ ನೀವು ತಕ್ಬೀರನ್ನು ಹೆಚ್ಚಿಸಬೇಕು, ತಕ್ಬೀರ್ನಿಂದ ಅಲ್ಲಾಹನೆಡೆಗೆ ನೀವು ಹೋಗಬೇಕು ಎಂಬ ದೊಡ್ಡ ಸಂದೇಶವನ್ನು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ನೀಡ್ತಾ ಇದ್ದಾರೆ. ಇನ್ನು ಅಶ್ರು ದಿಲ್ಹಿಜ್ಜಾದ 10 ದಿನಗಳಲ್ಲಿ 9ನೇ ದಿನ ನಮಗೆ ಅರಫಾ ಉಪವಾಸ ಬರ್ತದೆ. ಅರಫಾ ಉಪವಾಸ ದೊಡ್ಡ ಮಹತ್ವಗಳನ್ನು ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ನೀಡಿದಂತಹ ಆ ಒಂದು ಸತ್ಕರ್ಮ ಅಥವಾ ಅರಫಾ ದಿನ. ಅಫ್ಲಲುಲ್ ಅಯ್ಯಾಮಿ ಯೌಮ ಅರಫಾ, ದಿವಸಗಳ ಪೈಕಿ ಅತ್ಯಂತ ಶ್ರೇಷ್ಠವಾದ ದಿವಸ ಯಾವುದು ಅಂತ ಕೇಳಿದರೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿದರು, ಅದು ಅರಫಾ ದಿನ. ಆ ಅರಫಾ ದಿನಕ್ಕೆ ತುಂಬ ಶ್ರೇಷ್ಠತೆ ಇದೆ. ಅರಫಾ ದಿನದ ಉಪವಾಸ ಒಬ್ಬ ಆಚರಿಸಿದರೆ 2 ವರ್ಷಗಳ ಪಾಪಗಳನ್ನು ಮನ್ನಿಸಲ್ಪಡುತ್ತದೆ ಎಂದು ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳ್ತಾರೆ. ಆಶೂರಾ ದಿನದ ಉಪವಾಸ ಮೊಹರ್ರಂ 10 ದೊಡ್ಡ ಮಹತ್ವವಿದೆ. ಆ ಉಪವಾಸವನ್ನು ಆಚರಿಸಿದರೆ 1 ವರ್ಷದ ಪಾಪ ಮನ್ನಿಸಲ್ಪಡುವುದು. ಯುಕಫಿರು ಸನತಲ್ ಮಾಲಿಯ. ಅದೇ ಸಂದರ್ಭ ಅರಫಾ 2 ವರ್ಷದ ಪಾಪಗಳು ಮನ್ನಿಸಲ್ಪಡುತ್ತದೆ. ಅದರ ಕಾರಣ ಅದು ಮೂಸವಿ ಅಥವಾ ಮೂಸಾ ನಬಿ ಅಲೈಹಿಸ್ಸಲಾತು ವಸ್ಸಲಾಂರವರ ಸಮೂಹ ಮಾಡುತ್ತಾ ಇದ್ದಂತಹ ಸತ್ಕರ್ಮ ಉಪವಾಸ. ಇದು ಈ ಸಮುದಾಯದ ಮುಹಮ್ಮದೀಯ ಉಮ್ಮತ್ನ ವಿಶೇಷತೆ ಅರಫಾ ದಿನ. ಆದ್ದರಿಂದ 2 ವರ್ಷದ ತಪ್ಪುಗಳನ್ನು ಅವನಿಗೆ ಮನ್ನಿಸಲ್ಪಡುತ್ತದೆ ಎಂದು ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳ್ತಾರೆ. ಇದು ಪ್ರಬಲವಾದ ಸುನ್ನತ್. 8ನೇ ದಿನದ ಉಪವಾಸ ಕೂಡ ಮಾಡಬೇಕು. 9ನೇ ದಿನದ ಅರಫಾ ಉಪವಾಸ ಅದು ಅತ್ಯಂತ ಪ್ರಬಲವಾದ ಸುನ್ನತ್. ಆ ದಿನ 1000 ಬಾರಿ ಸೂರತುಲ್ ಇಖ್ಲಾಸ್ ಓದಲು ನಮ್ಮಿಂದ ಸಾಧ್ಯವಾಗಬೇಕು. 3 ಬಾರಿ ಒಬ್ಬ ಸೂರತುಲ್ ಇಖ್ಲಾಸ್ ಕುಲ್ ಹುವಲ್ಲಾಹು ಅಹದ್ ಓದಿದರೆ, ಕುಲ್ ಹುವಲ್ಲಾಹು ಅಹದ್ ತಅದಿಲು ಸುಲುಸಲ್ ಕುರ್ಆನ್, ಕುರ್ಆನಿನ 3ನೇ 1 ಭಾಗಕ್ಕೆ ಅದು ಸಮ ಅಂತ
ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿದ್ದಾರೆ. ಅದೇ ಸಂದರ್ಭ 1000 ಬಾರಿ ಒಬ್ಬ ಸೂರತುಲ್ ಇಖ್ಲಾಸ್ ಓದಿದರೆ ಅವನಿಗೆ ಲಭಿಸುವ ಪ್ರತಿಫಲಗಳೆಷ್ಟು. ಆದ್ದರಿಂದ ಅರಫಾ ದಿನದಂದು 1000 ಬಾರಿ ಸೂರತುಲ್ ಇಖ್ಲಾಸ್ ಓದುವುದು, ಅಂದು ಅಲ್ಲಾಹನೊಂದಿಗೆ ಪ್ರಾರ್ಥಿಸುವುದು, ಅದ್ದುಆഉ ಸಿಲಾಹುಲ್ ಮುಅ್ಮಿನ್, ಒಬ್ಬ ಸತ್ಯವಿಶ್ವಾಸಿಯ ಆಯುಧ ಅದು ದುಆ, ಪ್ರಾರ್ಥನೆಯಾಗಿದೆ. ಎಲ್ಲ ಸಂಕಷ್ಟಗಳಿಂದಲೂ ಸಮಸ್ಯೆಗಳಿಂದಲೂ ಪಾರಾಗಲು ಅಲ್ಲಾಹನೊಂದಿಗೆ ನಿರಂತರವಾಗಿ ಬೇಡ್ತಾ ಇರುವುದು ಈ ದುಆ ಅರಫಾ ದಿನದಂದು ಹೆಚ್ಚು ಹೆಚ್ಚು ಮಾಡಬೇಕು. ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಂಗಮ ಅರಫಾ ಮಣ್ಣಿನಲ್ಲಿ ನಡೆಯುತ್ತದೆ. ಈ ವರ್ಷ ನಿಯಂತ್ರಣಗಳಿದ್ದರೂ ಎಲ್ಲ ವರ್ಷವೂ ಲಕ್ಷಗಟ್ಟಲೆ ಜನ ಅರಫಾದಲ್ಲಿ ಸೇರ್ತಾರೆ. ಜಾಗತಿಕ ಮಹಾಸಂಗಮ, ಬಹುಶಃ ಅಂತಹ ಸಂಗಮಗಳು ಎಲ್ಲಿಯೂ ನಡೆಯಲಿಕ್ಕಿಲ್ಲ. ಅಂತಹ ದೊಡ್ಡ ಅರಫಾ ಸಂಗಮ, ಅಲ್ಲಿ ಲಕ್ಷಾಂತರ ಸತ್ಯವಿಶ್ವಾಸಿಗಳು ಕಣ್ಣೀರು ಹರಿಸ್ತಾರೆ, ಅಲ್ಲಾಹನೊಂದಿಗೆ ಕೇಳ್ತಾರೆ. ಅರಫಾ ದೊಡ್ಡ ಮಹತ್ವವಿರುವ ದಿನ. ಬಹುಮಾನ್ಯರಾದ ಮುಹಮ್ಮದ್ ಇಬ್ನುಲ್ ಮುಂಕದಿರ್ ರಲಿಯಲ್ಲಾಹು ಅನ್ಹು ಎಂಬ ಮಹಾನ್ ಪುರುಷರು, ತಾಬಿঈ ಪ್ರಮುಖರು, ಆ ಮಹಾನುಭಾವರು ಹಜ್ಜ 33 ಹಜ್ಜ, 33 ಹಜ್ ನಿರ್ವಹಿಸಿದರು. ಬಳಿಕ ಅರಫಾದಲ್ಲಿ ನಿಂತು ಅವರು ಅಲ್ಲಾಹನೊಂದಿಗೆ ಹೇಳ್ತಾರೆ, ಈ 33 ಹಜ್ಜಿಗಳ ಪೈಕಿ ಒಂದು ಹಜ್ಜಿ ಅದು ನನ್ನದು, ಮತ್ತೊಂದು ನನ್ನ ತಂದೆಗೆ, ಮತ್ತೊಂದು ನನ್ನ ತಾಯಿಗೆ ಹದಿಯ ಮಾಡ್ತೇನೆ. ಉಳಿದ 30 ಅರಫಾದಲ್ಲಿ ನಿಂತಹ ಲಕ್ಷಗಟ್ಟಲೆ ಮುಸ್ಲಿಮರು, ಅವರ ಪೈಕಿ ಹಜ್ ಸ್ವೀಕರಿಸಲ್ಪಡದೇ ಇರುವವರಿರಬಹುದು, ಅವರಿಗೆ ನಾನು ಹದಿಯಾ ಮಾಡುತ್ತೇನೆ. ಇವರ ವಿಶಾಲ ಮನಸ್ಸದು. ಬಳಿಕ ಮುಜ್ದಲಿಫಾಕ್ಕೆ ಅವರು ಹೋಗ್ತಾರೆ. ಮುಜ್ದಲಿಫಾದಲ್ಲಿ ಅವರಿಗೆ ಒಂದು ಕನಸು, ಅತಜೂದು ಅಲಾಮನ್ ಖಲಕಲ್ ಜೂದ್, ದಾನ ಧರ್ಮಗಳನ್ನು ಕೊಡುಗೆಗಳನ್ನು ಸೃಷ್ಟಿಸಿದಂತಹ ಅಲ್ಲಾಹನಿಗೆ ನೀವು ಕೊಡುಗೆಯನ್ನು ನೀಡ್ತಾ ಇದ್ದೀರಾ, ಅದರ ಅಗತ್ಯವಿಲ್ಲ. ನಿಮ್ಮ ಹಜ್ಜನ್ನು ಸ್ವೀಕರಿಸಿದ ಅಲ್ಲಾಹನು ಅವರ ಹಜ್ಜನ್ನು ಕೂಡ ಸ್ವೀಕರಿಸ್ತಾನೆ ಎಂದು ಅಲ್ಲಾಹು ಸುಬ್ಹಾನಹು ವ ತಆಲನ ಭಾಗದಿಂದ ಕನಸು ಬೀಳ್ತದೆ. ಅಂದರೆ ಅರಫಾ ದಿನದಂದು ಯಾರು ಪ್ರಾರ್ಥಿಸಿದರೂ ಅಲ್ಲಾಹು ಸುಬ್ಹಾನಹು ವ ತಆಲ ಅವರಿಗೆ ಉತ್ತರ ನೀಡ್ತಾನೆ ಎಂಬ ಸಂದೇಶ ಇದರಲ್ಲಿದೆ. ಇದು ವಿಶಾಲವಾಗಿ ಚರ್ಚಿಸಲ್ಪಡಬೇಕಾದ ವಿಷಯ. ಅರಫಾ ಸಂದೇಶ, ಈದುಲ್ ಅದ್ಹಾ ಸಂದೇಶ, ಇಬ್ರಾಹಿಂ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ರವರ ಬದುಕಿನ ದೊಡ್ಡ ಸಂದೇಶಗಳು. ಈ ಎಪಿಸೋಡ್ನಲ್ಲಿ ನಮಗೆ ಅದನ್ನು ಮುಗಿಸಲು ಸಾಧ್ಯವಾಗದಿದ್ದರೆ ಇನ್ಶಾ ಅಲ್ಲಾಹ್ ಮುಂದಿನ ಒಂದು ತರಗತಿಯಲ್ಲಿ ಇಬ್ರಾಹಿಂ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ರವರ ತ್ಯಾಗದ ಬಗ್ಗೆ ನಮಗೆ ಚರ್ಚಿಸ್ಬೋದು. ಬಹುಮಾನ್ಯರಾದ ಇಬ್ರಾಹಿಂ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ರವರದ್ದು ತ್ಯಾಗೋಜ್ವಲ ಬದುಕು. ಈದ್ ಪೆರ್ನಾಲ್ ನಮಗೆ ಬರ್ತದೆ. ಈದ್ ದಿನದಂದು ತಕ್ಬೀರ್ಗಳನ್ನು ಹೆಚ್ಚಿಸಬೇಕು, ಆರಾಧನೆಗಳ ಮೂಲಕ ಅಲ್ಲಾಹನ ಬಳಿಗೆ ತಲುಪಬೇಕು. ಈದ್ ಕೇವಲ ಆಚರಣೆಗೆ ಮಾತ್ರವಿರುವುದಲ್ಲ, ಅನ್ನಾಹಾರ ಪಾನೀಯಗಳನ್ನು ತಿಂದುಂಡು ಕುಡಿದು ಕೇವಲ ಒಂದು ಆಚರಣೆಗೆ ಮಾತ್ರವಲ್ಲ, ಅಂದು ಇಬಾದತ್ತುಗಳನ್ನು ಆರಾಧನೆಗಳನ್ನು ಮಾಡುವ ಮೂಲಕ, ತಕ್ಬೀರ್ಗಳನ್ನು ಹೇಳುವ ಮೂಲಕ, ಅಂದಿನ ಬೆಳಿಗ್ಗೆ ಲಾ ಇಲಾಹ ಇಲ್ಲಲ್ಲಾಹು ವಹ್ದಹು ಲಾ ಶರೀಕ ಲಹ್ ಲಹುಲ್ ಮುಲ್ಕು ವ ಲಹುಲ್ ಹಮ್ದು ವ ಹುವ ಹಯ್ಯುನ್ ಲಾ ಯಮೂತ್ ಬಿಯದಿಹಿಲ್ ಖೈರು ವ ಹುವ ಅಲಾ ಕುಲ್ಲಿ ಶೈಇನ್ ಕದೀರ್ 400 ಬಾರಿ ಅದನ್ನು ಹೇಳಬೇಕು ಎಂದ ವಿದ್ವಾಂಸರಿದ್ದಾರೆ. ಅಸ್ತಗ್ಫಿರುಲ್ಲಾಹಲ್ ಅಲೀಮ್ ಹೇಳುವುದು, ಸುಬ್ಹಾನಲ್ಲಾಹಿ ವ ಬಿಹಮ್ದಿಹಿ ಹೇಳುವುದು, ತಹಲೀಲ್ಗಳನ್ನು ಹೇಳುವುದು, ತಕ್ಬೀರುಗಳನ್ನು ಹೆಚ್ಚಿಸುವುದು. ಶುಕ್ರವಾರ ರಾತ್ರಿ, ಪೆರ್ನಾಲ್ ರಾತ್ರಿ ಬಂದರೆ ಅಂದು ಸ್ವಲಾತ್ಗ ಹೆಚ್ಚು ಮಹತ್ವ, ಅಥವಾ ಅಲ್ಕಹಫ್ಗ ಅದು ಓದಬಾರ್ದು ಎಂದಲ್ಲ, ಅದನ್ನು ಓದಬೇಕು. ಅದೇ ಸಂದರ್ಭ ಅಂದು ಹೆಚ್ಚಿನ ಮಹತ್ವ ತಕ್ಬೀರ್ಗೆ. ತಕ್ಬೀರ್ನಿಂದ ಎಲ್ಲ ಸ್ಥಳದಲ್ಲೂ ತಕ್ಬೀರ್ ಮೊಳಗಬೇಕು. ಈದ್ ಎಂಬುದು ಅತ್ಯಂತ ಅಲ್ಲಾಹನೆಡೆಗೆ ಇಬಾದತ್ತಿನಿಂದ ಮರಳಬೇಕಾದಂತಹ ದಿನ. ಕದಿಮ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ ಮದೀನಾ. ಅನಸ್ ಇಬ್ನ್ ಮಾಲಿಕ್ ರಲಿಯಲ್ಲಾಹು ಅನ್ಹು ಹೇಳಿದರು, ಮುಹಮ್ಮದ್ ನಬಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾಕ್ಕೆ ಬಂದರು. ವಲಹುಂ ಯೌಮಾನಿ, ಅವರಿಗೆ 2 ದಿನವಿತ್ತು. ಆ ದಿನಗಳಲ್ಲಿ ಯಲ್ಅಬೂನ ಫೀಹಿಮಾ, ಅವರು ಆಟವಾಡ್ತಾ ಇದ್ದರು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕೇಳಿದರು, ಮಹಾದಾನಿಲ್ ಯೌಮಾನ್, ಇದೇನು 2 ದಿನ, ವಿಶೇಷ 2 ದಿನ? ಅವರು ಹೇಳಿದರು, ಇದು ಜಾಹಿಲಿಯಾ ಕಾಲದಲ್ಲಿ ನಾವು ಆಟವಾಡುತ್ತಿದ್ದಂತಹ, ಆಚರಿಸುತ್ತಿದ್ದಂತಹ ತಿಂಗಳು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳ್ತಾರೆ, ಇನ್ನಲ್ಲಾಹ ಕದ್ ಅಬ್ದಲ ಲಕುಂ ಖೈರಂ ಮಿನ್ಹುಮಾ ಈದಲ್ ಅಲ್ಹಾ ಯೌಮಲ್ ಅಲ್ಹಾ ವ ಯೌಮಲ್ ಫಿತ್ರ್. ನಿಮಗೆ ಇದಕ್ಕಿಂತ ಉತ್ತಮವಾದ 2 ದಿನಗಳನ್ನು, ಹಬ್ಬಗಳನ್ನು ಅಲ್ಲಾಹನು ನೀಡಿದ್ದಾನೆ. ಅದು ಒಂದು ಈದುಲ್ ಅಲ್ಹಾ, ಮತ್ತೊಂದು ಈದುಲ್ ಫಿತ್ರ್, ಸಣ್ಣ ಪೆರ್ನಾಲ್ ಮತ್ತು ದೊಡ್ಡ ಪೆರ್ನಾಲ್, ಬಕ್ರೀದ್ ದೊಡ್ಡ ಪೆರ್ನಾಲ್. ಈ ಆಚರಣೆಗಳನ್ನು ಅಲ್ಲಾಹನು ನಿಮಗೆ ನೀಡಿದ್ದಾನೆ. ಆ ದಿನದಂದು ಉಲುಹಿಯತ್ ದಾನವನ್ನು ನೀಡಬೇಕು. ಅದು ಸುನ್ನತು ಅಬೀಕುಂ ಇಬ್ರಾಹಿಂ, ನಿಮ್ಮ ತಂದೆ ಇಬ್ರಾಹಿಂ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ರವರ ಚರ್ಯ ಎಂದು ಸ್ವಹಾಬಿಗಳೊಂದಿಗೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳ್ತಾರೆ. ಫಮಾಲನಾ ಫಿಹಾ, ನಮಗೆ ಏನು ಸಿಗ್ತದೆ ಅದರಲ್ಲಿ? ಬಿಕುಲ್ಲಿ ಶಾರತಿನ್ ಹಸನ, ಪ್ರತಿಯೊಂದು ರೋಮಕ್ಕೂ, ಆ ಮೃಗವನ್ನು ಬಲಿಯರ್ಪಿಸುವಾಗ
ಆ ಮೃಗದ ಒಂದೊಂದು ರೋಮಕ್ಕೂ ನಿಮಗೆ ಪ್ರತಿಫಲ ಸಿಗ್ತದೆ ಎಂದು ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿಕೊಡ್ತಾ ಇದ್ದಾರೆ. ಯೌಮುಲ್ ಅಲ್ಹಾದಂದು ಅಥವಾ ಬಕ್ರೀದ್ನಂದು ನಾವು ಮಾಡಬೇಕಾದ ದೊಡ್ಡ ಸತ್ಕರ್ಮ ಬಲಿ ಅರ್ಪಿಸಿ ಅದರ ಮಾಂಸವನ್ನು ಬಡವರಿಗೆ ದಾನ ನೀಡುವುದು. ಈ ಬಕ್ರೀದ್ ಎಂಬುದು, ಹಬ್ಬ ಎಂಬುದು ಕೇವಲ ಉಳ್ಳವರಿಗೆ ಮಾತ್ರ ಸೀಮಿತವಾಗಬಾರದು, ಬಡವರನ್ನು ಕೂಡ ಪರಿಗಣಿಸಬೇಕು, ಅವರಿಗೂ ಕೂಡ ಹಬ್ಬದಲ್ಲಿ ಪಾಲು ಸಿಗಬೇಕು, ಎಲ್ಲರೂ ಕೂಡ ಸಂತೋಷ ಪಡಬೇಕು ಎಂಬ ದೊಡ್ಡ ಸಂದೇಶವನ್ನು ಇಸ್ಲಾಂ ನೀಡ್ತದೆ. ಸಣ್ಣ ಪೆರ್ನಾಲ್ನಲ್ಲಿ ಈದುಲ್ ಫಿತ್ರ್ನಲ್ಲಿ ಅಕ್ಕಿಯನ್ನು ನಾವು ಫಿತ್ರ್ ಝಕಾತ್ ನೀಡಬೇಕು, ಬಕ್ರೀದ್ನಲ್ಲಿ ಮಾಂಸವನ್ನು ನೀಡಬೇಕು. ಈ ಮೂಲಕ ಎಲ್ಲರಿಗೂ ಕೂಡ ಆಚರಣೆಯಲ್ಲಿ ಪಾಲ್ಗೊಳ್ಳಬೇಕು, ಎಲ್ಲರೂ ಆನಂದದಿಂದ ಸಂತೋಷದಿಂದ ಇರಬೇಕು ಎಂಬ ಸಂದೇಶವನ್ನು ಕೂಡ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನೀಡ್ತಾ ಇದ್ದಾರೆ. ಹಬ್ಬವನ್ನು ಆರಾಧನೆಗಳಿಂದ ಸಮ್ಮಿಶ್ರಗೊಳಿಸಬೇಕು, ಆರಾಧನೆಗಳಿಂದ ತುಂಬಿಸಬೇಕು. ಅದೇ ರೀತಿ ನಂತರ ಅಯ್ಯಾಮುತ್ ತಶ್ರೀಕ್ ಇದೆ, ಆ ಸಂದರ್ಭದಲ್ಲೂ ಕೂಡ ಉಲುಹಿಯತ್ ಬಲಿ ಅರ್ಪಿಸಿ ನೀಡಬಹುದು. 13ರ ತನಕ ಅದಕ್ಕೆ ಸಮಯವಿದೆ. ಉಲುಹಿಯತ್ ಮೂಲಕ ಅಲ್ಲಾಹನ ಬಳಿ ತಲುಪುವುದು. ಮತ್ತೊಂದು ವಿಷಯ, ಈದ್ ಅಂದರೆ ಅದು ಲೈಸಲ್ ಈದು ಲಿಮನ್ ಲಬಿಸಲ್ ಜದೀದ್. ನಮ್ಗೆ ಗೊತ್ತುಂಟು, ಹೊಸ ವಸ್ತ್ರ ಧರಿಸಿದವನಿಗೆ ಮಾತ್ರ ಈದಲ್ಲ, ಹೊಸ ಕಾರಲ್ಲಿ ಬರುವವನಿಗೆ, ಹೊಸ ವಸ್ತ್ರಗಳನ್ನು ಧರಿಸಿದವನಿಗೆ, ವೇಷಭೂಷಣಗಳನ್ನು ನೋಡಿ ಈದನ್ನು ಪರಿಗಣಿಸಲ್ಪಡುವುದಲ್ಲ. ಬದಲು ಇನ್ನಮಲ್ ಈದು ಲಿಮನ್ ತ್ವಾಅತುಹು ತಜೀದ್, ಆರಾಧನೆಗಳು ಹೆಚ್ಚಿಸುವವನು, ಅಲ್ಲಾಹನೆಡೆಗೆ ತಲುಪುವವನು ಯಾರಿದ್ದಾನೋ ಅವನಿಗೆ ಮಾತ್ರ ಈದ್, ಅವನಿಗೆ ಸ್ವೀಕರಿಸಲ್ಪಡುವಂತಹ ಹಬ್ಬವಿದೆ, ಈದಿದೆ. ತಿಂದುಂಡು ಹಾಯಾಗಿ ಮಲಗುವುದಲ್ಲ, ನಮಾಜ್ಗಳನ್ನು ಕಲಾ ಮಾಡುವುದಲ್ಲ. ನಮಾಜ್ಗಳನ್ನು ಮಾಡುವ ಮೂಲಕ, ತಸ್ಬೀಹ್ ತಕ್ಬೀರ್ಗಳನ್ನು ಹೆಚ್ಚಿಸುವ ಮೂಲಕ ಅಲ್ಲಾಹನ ಸಾಮೀಪ್ಯವನ್ನು ಯಾರು ಪಡೆಯುತ್ತಾನೋ ಅವನಿಗೆ ಈದ್ ಎಂದು ಇಮಾಮ್ಗಳು ಕಲಿಸಿಕೊಡ್ತಾ ಇದ್ದಾರೆ. ಈದರ ಮತ್ತೊಂದು ಅರ್ಥ ನಮಗೆ ಹೀಗೆ ನೀಡಬಹುದು, ಮರಳುವುದು. ಈದ್ ಅಂದರೆ ಸಂತೋಷ, ಆಚರಣೆ, ಹಬ್ಬ ಎಲ್ಲವೂ ಇದೆ. ಅದರೊಟ್ಟಿಗೆ ಮರಳುವುದು ಎಂಬ ಅರ್ಥವೂ ಕೂಡ ಇದೆ. ಯಾರ ಬಳಿಗೆ ಮರಳುವುದು? ಅಲ್ ಈದು ಅರ್ ರುಜೂಉ ಇಲಲ್ಲಾಹ್, ಅಲ್ಲಾಹನೆಡೆಗೆ ಮರಳುವುದು. ಇದು ನಮ್ಮ ಹೃದಯಕ್ಕೆ ತಟ್ಟಬೇಕು, ಅಲ್ಲಾಹನ ಬಳಿಗೆ ತಲುಪುವುದು, ನಮ್ಮ ಹೃದಯಕ್ಕೆ ಸೇರಬೇಕಾದ ಸಂದೇಶ ಇದು. ಕಳೆದ ವರ್ಷ ಬಕ್ರೀದ್ ಸಂದರ್ಭದಲ್ಲಿ ಪ್ರಳಯವಿತ್ತು, ದೊಡ್ಡ ಪ್ರವಾಹವಿತ್ತು. ಪ್ರಳಯ ಮತ್ತು ಪೆರ್ನಾಲ್ ಒಟ್ಟಿಗೆ ಬಂದಿತ್ತು. ಈ ವರ್ಷ ಕೂಡ ಜಗತ್ತು ಒಂದು ವೈರಸ್ನಿಂದ ನಲುಗಿ ಹೋದಂತಹ ಒಂದು ಸಂದರ್ಭ. ಸಂಕಷ್ಟಗಳಿವೆ, ದುಃಖಗಳಿವೆ, ನೋವುಗಳಿವೆ. ಈ ಸಂದರ್ಭ ಪೆರ್ನಾಲ್ ಬರ್ತಾ ಇದೆ. ಇದು ಅಲ್ಲಾಹನೆಡೆಗೆ ಮರಳುವಂತಹ ಒಂದು ಸಂದೇಶವನ್ನು ಕೂಡ ನಮಗೆ ನೀಡ್ತದೆ. ಯಾವ ಸಂದರ್ಭದಲ್ಲೂ ಯಾರು ಬಂದರೂ, ಜಗತ್ತಿನಲ್ಲಿ ಎಷ್ಟು ದೊಡ್ಡ ಅಹಂಕಾರಿಗಳು ಬಂದರು, ಅಧ್ಯಕ್ಷರುಗಳು ಬಂದರು, ಎಲ್ಲ ಅಧಿಕಾರ ಅಲ್ಲಾಹನಿಗೆ ಮಾತ್ರ, ಸೃಷ್ಟಿಕರ್ತನಿಗೆ ಮಾತ್ರ. ಜನರಿಂದ ಏನು ಕೂಡ ಮಾಡಲು ಸಾಧ್ಯವಿಲ್ಲ ಎಂಬ ಸಂದೇಶವನ್ನು ಈದ್ ನಮಗೆ ನೀಡ್ತಾ ಇದೆ. ಅಥವಾ ಅಲ್ಲಾಹನೆಡೆಗೆ ನೀವು ತಲುಪಬೇಕು. ಇಬ್ರಾಹಿಂ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ರವರ ಸಂದೇಶ ಕೂಡ ಅದುವೇ. ಅಲ್ಲಾಹನಿಗೆ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಲ್ಪಡುವಂತಹ ದೊಡ್ಡ ತ್ಯಾಗವನ್ನು ಇಬ್ರಾಹಿಂ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ರವರು ಮಾಡ್ತಾ ಇದ್ದಾರೆ. ಅಲ್ಲಾಹನಿಗೆ ಮರಳಬೇಕು. ಲಾ ಮಾನಿಅ ಲಿಮಾ ಅಅತೈತ ವಲಾ ಮುಅತಿಯ ಲಿಮಾ ಮನಅತ ವಲಾ ರಾದ್ದ ಲಿಮಾ ಕಲೈತ ವಲಾ ಮುಬದ್ದಿಲ ಲಿಮಾ ಹಕಮ್ತ ವಲಾ ಯಂಫഉ ದಲ್ ಜದ್ದಿ ಮಿನ್ಕಲ್ ಜದ್. ಅಲ್ಲಾಹುಮ್ಮ ಲಾ ಮಾನಿಅ ಲಿಮಾ ಅಅತೈತ ವಲಾ ಮುಅತಿಯ ಲಿಮಾ ಮನಅತ ವಲಾ ಯಂಫഉ ದಲ್ ಜದ್ದಿ ಮಿನ್ಕಲ್ ಜದ್. ಅಲ್ಲಾಹನೇ, ನೀನು ನೀಡಿದ್ದನ್ನು ತಡೆಯಲು ಯಾರಿಗೂ ಸಾಧ್ಯವಿಲ್ಲ, ನೀನು ತಡೆದದ್ದನ್ನು ನೀಡಲು ಯಾರಿಂದಲೂ ಸಾಧ್ಯವಿಲ್ಲ. ಅದೇ ರೀತಿ ನಿನ್ನ ತೀರ್ಮಾನವನ್ನು ಬದಲಿಸಲು ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಎಲ್ಲ ತೀರ್ಮಾನ ಅಲ್ಲಾಹನದ್ದೇ ಅಂತಿಮ. ಎಲ್ಲ ತೀರ್ಮಾನಗಳ ಮೇಲೆ ಅಲ್ಲಾಹನ ತೀರ್ಮಾನವಿದೆ, ಸೃಷ್ಟಿಕರ್ತನ ತೀರ್ಮಾನವಿದೆ. ಈ ಸತ್ಯವಿಶ್ವಾಸದ ಈಮಾನಿನ ಮಾಧುರ್ಯವು ನಮ್ಮ ಹೃದಯಕ್ಕೆ ಮುಟ್ಟಬೇಕಾದಂತಹ ಒಂದು ಅತ್ಯಗತ್ಯವಾದ ಅವಶ್ಯಕವಾದ ಸಮಯದಲ್ಲಿ, ಸಂದರ್ಭದಲ್ಲಿ ನಾವಿದ್ದೇವೆ. ಆ ಸಂದರ್ಭದಲ್ಲಿ ನಮ್ಮೆಡೆಗೆ ಈದ್ ಬಂದಿದೆ. ಈದ್ ನೀಡುವಂತಹ ದೊಡ್ಡ ಸಂದೇಶ ಅದುವೇ ಅಲ್ಲಾಹನೆಡೆಗೆ ಮರಳಬೇಕು. ಕುಲಿಲ್ಲಾಹುಮ್ಮ ಮಾಲಿಕಲ್ ಮುಲ್ಕಿ ತುತಿಲ್ ಮುಲ್ಕ ಮನ್ ತಶಾ. ನೀವು ಹೇಳಬೇಕು ನಬಿಯೇ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅವನು ಮಾಲಿಕುಲ್ ಮುಲ್ಕ್, ಎಲ್ಲ ಅಧಿಕಾರವು ಅವನ ಕೈಯಲ್ಲೇ. ಭೌತಿಕವಾದ ಅಧಿಕಾರ ಕೆಲವು ಮಂದಿಯ ಕೈಯಲ್ಲಿದ್ದರೆ ಅದು ಬಾಹ್ಯವಾದ ಅಧಿಕಾರ ಮಾತ್ರ. ಆ ಅಧಿಕಾರದಿಂದ ಅವನಿಗೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ವೈರಸ್ ಬಂದಾಗ ಜಗತ್ತಿನಲ್ಲಿರುವ ಎಲ್ಲ ದೊಡ್ಡಣ್ಣರು ಕೂಡ ಎರಡು ಕೈಯನ್ನು ಮೇಲೆತ್ತುವಂತಹ, ಆಕಾಶದಂಚಿಗೆ ಬಿಡಿಸಿ ಕೊಡುವಂತಹ ಒಂದು ಅವಸ್ಥೆಯನ್ನು ನಾವು ಕಾಣ್ತಾ ಇದ್ದೇವೆ. ಅಂದರೆ ನಮ್ಮಿಂದ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಮಾಡಲಿಕ್ಕೆ ಸಾಧ್ಯವಿರುವವನು ಯಾರು? ಅವನು ಕುಲಿಲ್ಲಾಹುಮ್ಮ ಮಾಲಿಕಲ್ ಮುಲ್ಕಿ ತೂತಿಲ್ ಮುಲ್ಕ ಮನ್ ತಶಾ. ಎಲ್ಲ ಅಧಿಕಾರದ ಒಡೆಯ ಅವನು,
ಅವನು ಕೆಲವರಿಗೆ ಬಾಹ್ಯವಾದ ಕೆಲವೊಂದು ಅಧಿಕಾರಗಳನ್ನು ನೀಡುತ್ತಾನೆ. ಔನ್ನತ್ಯವನ್ನು ನೀಡುವವನು, ಇಜ್ಜತ್ತನ್ನು ನೀಡುವವನು ಅವನು ಮಾತ್ರ. ಜನರನ್ನು ಪಾತಾಳಕ್ಕಿಳಿಸುವವನು ಅಲ್ಲಾಹನು ಮಾತ್ರ. ಆದ್ದರಿಂದ ಈ ಸಂದೇಶಗಳು ನಮ್ಮ ಹೃದಯಕ್ಕೆ ತುರುಕಬೇಕಾಗಿದೆ. ಮತ್ತೊಂದು, ಈದ್ ಎಂಬುದು ಕಳೆದು ಹೋದಂತಹ ಸಮುದಾಯದಲ್ಲಿ ಉತ್ಥಾನ ಪತನಗಳಿಗೆ ಸಾಕ್ಷಿಯಾದಂತಹ ದಿನ. ಆದ್ದರಿಂದ ಹಬ್ಬಗಳು ಬರುವಾಗ ಅತ್ಯಂತ ಹೆದರಿಕೆ, ಭಯ ನಮ್ಮಲ್ಲಿ ಬೇಕು. ಅಂದರೆ ಅಲ್ಲಾಹನು ನನ್ನನ್ನು ಸ್ವೀಕರಿಸಬೇಕು ಎಂಬ ಆ ಒಂದು ಆಲೋಚನೆ ನಮ್ಮಲ್ಲಿ ಬೇಕು. ಈದ್ಗಳು, ಹಲವು ಪೆರುನಾಳುಗಳು, ಕಳೆದು ಹೋದಂತಹ ಸಮಾಜದ ಸಮುದಾಯದ ಅನೇಕ ಪೆರುನಾಳುಗಳು ಅವರ ಉತ್ಥಾನಕ್ಕೂ ಪತನಕ್ಕೂ ಸಾಕ್ಷಿಯಾದ ಚರಿತ್ರೆಗಳನ್ನು ಇಮಾಮ್ಗಳು ನಮಗೆ ಹೇಳಿಕೊಡ್ತಾ ಇದ್ದಾರೆ. ಬಹುಮಾನ್ಯರಾದ ಅಸ್ಹಾಬುಲ್ ಕಹ್ಫ್ ರದಿಯಲ್ಲಾಹು ಅನ್ಹುಮ್ 7 ಮಂದಿ ಮಹಾನುಭಾವರ ಔಲಿಯಾಗಳ ಚರಿತ್ರೆಯನ್ನು ಎಲ್ಲ ಶುಕ್ರವಾರವೂ ಅಲ್ ಕಹ್ಫ್ ಸೂರಾದಲ್ಲಿ ನಾವು ಓದ್ತೇವೆ. 7 ಮಂದಿ ಮಹಾನುಭಾವರು ಕಹ್ಫ್. ಆ ಮಹಾನುಭಾವರಿಗೆ ಅಕ್ರಮಿಯಾದ ಅಥವಾ ಏಕದೈವ ಸಿದ್ಧಾಂತದಲ್ಲಿ ಅನುಸರಿಸಿದಂತಹ ಈ ವಿಭಾಗವನ್ನು ಅವರನ್ನು ಊರಲ್ಲಿ ನಿಲ್ಲಲು ಬಿಡದೆ ಅವರಿಗೆ ಅಕ್ರಮವನ್ನು ನೀಡಿದಾಗ ಈ ಮಹಾನುಭಾವರಿಗೆ ಅವರಿಂದ ರಕ್ಷೆ ಹೊಂದಲು ದೊಡ್ಡ ಪದೋನ್ನತಿ ಎಲ್ಲವೂ ಸಿಕ್ಕಿದಂತಹ ದಿನ, ಅಸ್ಹಾಬುಲ್ ಕಹ್ಫ್ಗೆ ದೊಡ್ಡ ಉನ್ನತಿ ಯಶಸ್ಸು ಲಭಿಸಿದಂತಹ ದಿನ, ಅದು ಅವರ ಒಂದು ಪೆರ್ನಾಲಾಗಿತ್ತು ಎಂದು ಚರಿತ್ರೆ ನಮಗೆ ಹೇಳಿಕೊಡ್ತಾ ಇದೆ. ಅಂದರೆ ಈದ್ ಎಂಬುದು ಕೆಲವು ಮಂದಿಯ ಯಶಸ್ಸಿಗೆ, ಉತ್ಥಾನಕ್ಕೆ ಸಾಕ್ಷಿಯಾಗಿತ್ತು. ಅದೇ ಸಂದರ್ಭ ಮೂಸಾ ನಬಿ ಅಲೈಹಿಸ್ಸಲಾತು ವಸ್ಸಲಾಂರವರ ಸಮೂಹದಲ್ಲಿದ್ದ ಕೌಮ್ನಲ್ಲಿದ್ದ ಕಾರೂನ್, ಆ ಕಾರೂನ್ ದೊಡ್ಡ ಅಹಂಕಾರಿಯಾಗಿದ್ದ, ದೊಡ್ಡ ಶ್ರೀಮಂತನಾಗಿದ್ದ. ನೀನು ನಿನ್ನ ಈ ಸೊತ್ತಿನಲ್ಲಿ, ಈ ಸಂಪತ್ತಿನಿಂದ ಜಕಾತನ್ನು ನೀಡಬೇಕು ಎಂದು ಮೂಸಾ ನಬಿ ಅಲೈಹಿಸ್ಸಲಾಂ ಹೇಳಿದಾಗ ದೊಡ್ಡ ಜಕಾತ್ ನೀಡಬೇಕಾದಂತಹ ಸಂಪತ್ತು ಅವನ ಕೈಯಲ್ಲಿದೆ. ಅದು ಹಾಗೆ ಸಂಪತ್ತು, ಧನ ಯಾರಿಗೆ ಎಷ್ಟು ಹೆಚ್ಚಾಗ್ತದೋ ಅದರೊಂದಿಗಿನ ಮೋಹವು ಅವನಿಗೆ ಹೆಚ್ಚಾಗ್ತದೆ. ಜಕಾತ್ ನೀಡಬೇಕು ಎಂದು ಲೆಕ್ಕ ಹಾಕಿ ನೋಡುವಾಗ ದೊಡ್ಡ ಸಂಖ್ಯೆಯ ಜಕಾತ್ ನೀಡಬೇಕು. ಆ ಸಂದರ್ಭದಲ್ಲಿ ಅವನು ಮೂಸಾ ನಬಿ ಅಲೈಹಿಸ್ಸಲಾಮರ ವಿರುದ್ಧ ಆರೋಪವನ್ನು ಮಾಡ್ತಾನೆ. ಒಬ್ಬ ಮಹಿಳೆಯನ್ನು ಸೇರಿಸಿ ದೊಡ್ಡ ಆರೋಪವನ್ನು ಮಾಡ್ತಾರೆ. ಆ ಸಂದರ್ಭ ಅವನನ್ನು ಭೂಮಿಯ ಒಳಗೆ ಮುಳುಗಿಸಬೇಕು, ಭೂಮಿ ಅವನನ್ನು ನುಂಗಿ ಹಾಕ್ತದೆ. ಫಖಸಫ್ನಾ ಬಿಹಿ ವಬಿದಾರಿಹಿಲ್ ಅರ್ದ. ಈ ದೊಡ್ಡ ಪತನವು ಈ ಕಾರೂನ್ ಎಂಬ ವ್ಯಕ್ತಿಗೆ ಲಭಿಸಿದ್ದು ಅದು ಅವರ ಒಂದು ಈದ್ನ ದಿನವಾಗಿತ್ತು ಎಂದು ತಫ್ಸೀರ್ ಗ್ರಂಥಗಳಲ್ಲಿ ನಮಗೆ ಕಾಣಬಹುದು. ಆಗ ಉತ್ಥಾನ ಪತನಗಳಿಗೆ ಸಾಕ್ಷಿಯಾದ ಪೆರ್ನಾಲ್ಗಳನ್ನು ನಮಗೆ ಕಾಣಬಹುದು. ಆದ್ದರಿಂದ ಯಾವ ಸಂದರ್ಭದಲ್ಲೂ ದೊಡ್ಡ ಭಯ, ಯಾವ ಸಂದರ್ಭದಲ್ಲೂ ಅಲ್ಲಾಹನ ಬಗ್ಗೆ ಇರುವ ಆಲೋಚನೆಗಳು ಅದು ಈದ್ ನಮಗೆ ನೀಡ್ತಾ ಇದೆ. ಇಬ್ರಾಹಿಂ ನಬಿ ಅಲೈಹಿಸ್ಸಲಾತು ವಸ್ಸಲಾಂರವರನ್ನು ನಾವು ಸ್ಮರಿಸುವಾಗ, ಹಜ್ಜನ್ನು ಸ್ಮರಿಸುವಾಗ ಎಲ್ಲವೂ ಅದನ್ನೇ ನೀಡ್ತಾ ಇದೆ. ನಾನು ಅಲ್ಲಾಹನೆಡೆಗೆ ಧಾವಿಸಿ ಬರ್ತಾ ಇದ್ದೇನೆ. ಲಬ್ಬೈಕ್ ಅಲ್ಲಾಹುಮ್ಮ ಲಬ್ಬೈಕ್, ಲಬ್ಬೈಕ ಲಾ ಶರೀಕ ಲಕ ಲಬ್ಬೈಕ್. ನಿನಗೆ ನಾನು ಉತ್ತರ ನೀಡ್ತಾ ಇದ್ದೇನೆ. ನಾನು ಬಲಿಯರ್ಪಿಸುವುದಾದರೂ, ನಾನು ಉಲುಹಿಯತ್ತು ನೀಡುವಾಗಲೂ ಕೂಡ ಎಲ್ಲವೂ ಲಿಲ್ಲಾಹ್, ಅಲ್ಲಾಹನಿಗೆ ಬೇಕಾಗಿ ಮಾತ್ರ. ಕುರ್ಆನ್ ಅದನ್ನೂ ಹೇಳಿತು, ಲನ್ ಯನಾಲಲ್ಲಾಹ ಲುಹೂಮುಹ ವಲಾ ದಿಮಾಉಹ ವಲಾಕಿನ್ ಯನಾಲುಹು ತಕ್ವಾ ಮಿಂಕುಂ. ನೀವು ಬಲಿಯರ್ಪಿಸಲ್ಪಡುವಂತಹ ಮೃಗ ಅದು ಅಲ್ಲಾಹನಿಗೆ ಅಗತ್ಯವಿಲ್ಲ. ಅದನ್ನು ದಬಹ್ ಮಾಡಿ ಬಡವರಿಗೆ ನೀವು ನೀಡಬೇಕು. ಅದರಲ್ಲಿ ಸುನ್ನತ್ತಾದ ಉಲುಹಿಯತ್ತುಗಳಿವೆ. ಇನ್ನು ಹರಕೆ ಮಾಡಿದರೆ ಕಡ್ಡಾಯವಾದ ಉಲುಹಿಯತ್, ಅದೆಲ್ಲವನ್ನು ಬಡವರಿಗೆ ನೀಡಬೇಕು, ಸ್ವಂತಕ್ಕೆ ತೆಗೆಯಬಾರದು. ಅದು ಕಡ್ಡಾಯವಾದ ಉಲುಹಿಯತ್ತಾಗ್ತದೆ. ಸುನ್ನತ್ತಾದ ಉಲುಹಿಯತ್ ಕೂಡ ಇದೆ. ಈ ಉಲುಹಿಯತ್ ಬಲಿಯರ್ಪಿಸಲ್ಪಡುವಾಗ ಅದರ ರಕ್ತ ಅಲ್ಲಾಹನಿಗೆ ಬೇಕಿಲ್ಲ, ಅದರ ಮಾಂಸ ಕೂಡ ಅಲ್ಲಾಹನಿಗೆ ಬೇಡ. ಅಲ್ಲಾಹನಿಗೆ ಬೇಕಾದದ್ದು ವಲಾಕಿನ್ ಯನಾಲುಹು ತಕ್ವಾ ಮಿಂಕುಂ, ನಿಮ್ಮ ತಕ್ವಾ, ನಿಮ್ಮ ಹೃದಯದ ಭಯಭಕ್ತಿ ಅದು ಅಲ್ಲಾಹನಿಗೆ ಬೇಕು. ನಿಮ್ಮ ಹೃದಯ ಶುದ್ಧಿ ಇದೆಯೋ ಎಲ್ಲ ಸಂದರ್ಭದಲ್ಲೂ ಕೂಡ ಅಲ್ಲಾಹನು ನೋಡುವುದು ಇದನ್ನು ಮಾತ್ರ. ಇನ್ನಲ್ಲಾಹ ಲಾ ಯಂದುರು ಇಲಾ ಅಜ್ಸಾಮಿಕುಂ ವಲಾ ಇಲಾ ಸುವರಿಕುಂ ವಲಾಕಿನ್ ಯಂದುರು ಇಲಾ ಕುಲೂಬಿಕುಂ. ನಿಮ್ಮ ಬಾಹ್ಯವಾದ ರೂಪಕ್ಕೋ, ನಿಮ್ಮ ಶರೀರದ ಆಕೃತಿಗೋ, ಆಕಾರಕ್ಕೋ ಅವನು ನೋಡುವುದಿಲ್ಲ, ಅವನು ನಿಮ್ಮ ಹೃದಯಕ್ಕೆ ಮಾತ್ರ ನೋಡ್ತಾನೆ ಎಂದು ಪವಿತ್ರ ಕುರ್ಆನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹದೀಸ್ ಮೂಲಕ ನಮಗೆ ಹೇಳಿಕೊಡ್ತಾ ಇದ್ದಾರೆ. ಕುರ್ಆನಿನ ಸಂದೇಶಗಳು ಕೂಡ ಅದುವೇ. ಆದ್ದರಿಂದ ಬಲಿಪೆರ್ನಾಳನ್ನು, ಬಕ್ರೀದನ್ನು ಅತ್ಯಂತ ಉತ್ತಮವಾಗಿ ಆಚರಿಸಲು, ಅದು ನಮಗೆ ನೀಡುವಂತಹ ಸಂದೇಶಗಳನ್ನು ಪಾಲಿಸಲು ನಮ್ಮಿಂದ ಸಾಧ್ಯವಾಗಬೇಕು. ಅರಫಾ ದಿನದ ಅನೇಕ ಸಂದೇಶಗಳನ್ನು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ನಮಗೆ ಹೇಳಿಕೊಟ್ಟಿದ್ದಾರೆ. ಅರಫಾ ದಿನದಂದು ಹಜ್ಜತುಲ್ ವದಾ'iನಲ್ಲಿ ಅವರು ಅರಫಾ ಮಣ್ಣಿನಲ್ಲಿ ನೀಡಿದಂತಹ ಸಂದೇಶಗಳು ಅದು ದೊಡ್ಡ ಮಾನವೀಯತೆಯ ಸಂದೇಶವಾಗಿತ್ತು, ಐಕ್ಯತೆಯ, ಏಕತೆಯ ಸಂದೇಶವಾಗಿತ್ತು. ಪ್ರೀತಿಯ ಸಹೋದರರೇ, ಅರಫಾ ಪ್ರಭಾಷಣ
ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕೊನೆಯ ಹಜ್ಜತ್ತುಲ್ ವದಾ, ಆ ಬಳಿಕ ಮುಹರ್ರಂ, ಸಫರ್, ರಬಿಯುಲ್ ಅವ್ವಲ್ನಲ್ಲಿ ಅವರು ವಫಾತಾಗ್ತಾರೆ, ಈ ಲೋಕದಿಂದ ವಿದಾಯ ಹೊಂದ್ತಾರೆ. ಅದಕ್ಕಿಂತ ಒಂದೆರಡು ತಿಂಗಳು ಮೊದಲು ಅವರು ಮಕ್ಕಾದ ಅರಫಾದಲ್ಲಿ ಮಾಡಿದಂತಹ ಭಾಷಣ, ಇನ್ನ ಅಮ್ವಾಲಕ್ಕುಂ ವ ದಿಮಾಅಕ್ಕುಂ ವ ಅರಾಲಕ್ಕುಂ ಅಲೈಕುಂ ಹರಾಮ್, ನಿಮ್ಮ ಅಭಿಮಾನ ಅದು ಸಂರಕ್ಷಿಸಲ್ಪಡಬೇಕು, ಯಾರನ್ನು ನಿಂದಿಸಬಾರದು, ಯಾರನ್ನು ಇನ್ಸಲ್ಟ್ ಮಾಡಬಾರದು ಎಂಬ ಸಂದೇಶವನ್ನು ಅವರು ನೀಡ್ತಾರೆ. ನಿಮ್ಮ ಶರೀರಕ್ಕೆ ಹಾನಿಯಾಗಬಾರದು, ಯಾರನ್ನು ಯಾರು ಕೊಲ್ಲಬಾರದು, ಅಕ್ರಮ ಮಾಡಬಾರದು, ಅನ್ಯಾಯ ಮಾಡಬಾರದು ಎಂಬ ಸಾರ್ವಕಾಲಿಕ ಸಂದೇಶವನ್ನು ಅರಫಾ ಮಣ್ಣಿನಲ್ಲಿ ಕೊನೆಯದಾಗಿ ಅವರು ನೀಡ್ತಾರೆ. 14 ಶತಮಾನಗಳ ಮುಂಚೆ ಅವರು ನೀಡಿದ ಆ ಸಂದೇಶಗಳು ಇಂದೂ ಕೂಡ ಪ್ರಸ್ತುತವಾಗಿದೆ. ಇನ್ನು ಇಲಾ ಯೌಮಿಲ್ ಕಿಯಾಮ ತನಕ ಈ ಸಂದೇಶಗಳು ಪ್ರಸ್ತುತವಾಗ್ತದೆ. ಕಾರಣ ಅವರು ಖಾತಿಮುನ್ ನಬೀನ್, ಅಂತ್ಯಪ್ರವಾದಿ. ಅವರ ಬಳಿಕ ಒಬ್ಬ ಪ್ರವಾದಿ ಇಲ್ಲಿ ಬರಲಿಕ್ಕಿಲ್ಲ. ಆದ್ದರಿಂದ ಹೇಳಬೇಕಾದ ಎಲ್ಲವನ್ನೂ ಅವರು ಹೇಳಿ ಹೋಗಿದ್ದಾರೆ. ಅವರು ಹೇಳಿದರು, ನಿಮ್ಮ ಅಭಿಮಾನಗಳನ್ನು ಸಂರಕ್ಷಿಸಲ್ಪಡಬೇಕು, ನಿಮ್ಮ ಶರೀರಗಳಿಗೆ ಹಾನಿಯಾಗಬಾರ್ದು, ನಿಮ್ಮ ಮಹಿಳೆಯರೊಂದಿಗೆ ಉತ್ತಮ ರೀತಿಯಲ್ಲಿ ನೀವು ವರ್ತಿಸಬೇಕು. ನಿಮ್ಮ ಪತ್ನಿಯರಿರ್ಬೋದು, ನಿಮ್ಮ ತಾಯಿ ಇರ್ಬೋದು, ನಿಮ್ಮ ಸಹೋದರಿಯರು ಇರ್ಬೋದು, ಆ ಮಹಿಳೆಯರಿಗೆಲ್ಲ ಸಲ್ಲಬೇಕಾದ ಸ್ಥಾನಮಾನಗಳನ್ನು ನೀಡಬೇಕು ಎಂಬ ದೊಡ್ಡ ರೀತಿಯ ಸ್ವಾತಂತ್ರ್ಯವನ್ನು, ಅದೇ ರೀತಿ ಹೆಣ್ಣಿನ ಅವಳಿಗೆ ಮೋಚನೆಯನ್ನು, ಅವಳಿಗೆ ಎಲ್ಲ ರೀತಿಯ ಸಂರಕ್ಷಣೆಗಳನ್ನು ನೀಡಬೇಕು ಎಂಬ ಸಂದೇಶವನ್ನು ಕೂಡ ಅರಫಾ ಮಣ್ಣಿನಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನೀಡಿದರು. ಯಾರು ಯಾರಿಗಿಂತ ಮೇಲಲ್ಲ, ಯಾರು ಯಾರಿಗಿಂತ ಕೀಳಲ್ಲ, ಯಾರನ್ನೂ ಯಾರು ನಿಂದಿಸಬಾರದು ಎಂಬ ದೊಡ್ಡ ಸಂದೇಶ. ಇದಕ್ಕಿಂತ ದೊಡ್ಡ ಸಂದೇಶ ಏನಿದೆ? ಮನುಷ್ಯರಿಗೆ ಗೌರವವಿದೆ. ವಲಕದ್ ಕರ್ರಮ್ನಾ ಬನಿ ಆದಮ್, ಎಲ್ಲರನ್ನೂ ಗೌರವಿಸಬೇಕು, ಗೌರವದ ಕಣ್ಣಿನಿಂದ ಕಾಣಬೇಕು, ಆದರ ಎಲ್ಲರೊಂದಿಗೆ ಬೇಕು ಎಂಬ ಸಂದೇಶವನ್ನು ಕೂಡ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನೀಡಿದ್ರು. ಆ ಬಗ್ಗೆ ನಾನು ಹೆಚ್ಚು ವಿವರಿಸುವುದಿಲ್ಲ. ಅರಫಾ ಭಾಷಣದ ಬಗ್ಗೆ ಮಾತ್ರ ವಿಶಾಲವಾಗಿ ನಮಗೆ ಹೇಳಲಿಕ್ಕಿದೆ. ಏನೇ ಆದರೂ ಜಗತ್ತಿಗೆ ಅಗತ್ಯವಿರುವಂತಹ ಅಮೂಲ್ಯ ಸಂದೇಶಗಳನ್ನು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನೀಡಿದರು. ಆ ಎಲ್ಲ ಸಂದೇಶಗಳನ್ನು ನೆನಪಿಸುತ್ತಾ ಈ ಬಾರಿಯ ಬಕ್ರೀದ್ ನಮ್ಮ ಮುಂದೆ ಬಂದಿದೆ. ಅಲ್ಲಾಹು ಸುಬ್ಹಾನಹು ವ ತಆಲ ನಮ್ಮನ್ನು ಸ್ವೀಕರಿಸಲಿ. ಈ ಬಕ್ರೀದ್ ಎಲ್ಲರಿಗೂ ಶುಭವನ್ನು ತರಲಿ. ಜಗತ್ತಿನಲ್ಲಿ ಸಂಕಷ್ಟಗಳನ್ನು ಅನುಭವಿಸುತ್ತಿರುವ ಸರ್ವರಿಗೂ ಅಲ್ಲಾಹನು ಪರಿಹಾರವನ್ನು ನೀಡಲಿ. ಅಲ್ಲಾಹು ಸುಬ್ಹಾನಹು ವ ತಆಲ ರೋಗದಿಂದ ಸಂಕಷ್ಟದಲ್ಲಿರುವಂತಹ ರೋಗಿಗಳಿಗೆ ಬೇಗ ಶಿಫ ನೀಡಿ ಅನುಗ್ರಹಿಸಲಿ. ಯಾರೆಲ್ಲ ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಇದ್ದಾರೋ ಅವರೆಲ್ಲರಿಗೂ ಅಲ್ಲಾಹು ಸುಬ್ಹಾನಹು ವ ತಆಲ ಖೈರನ್ನು, ಬರಕತ್ತನ್ನು, ಸಂತೋಷವನ್ನು ನೀಡಿ ಅನುಗ್ರಹಿಸಲಿ. ಈ ಪೆರ್ನಾಲ್ನ ಸಂದೇಶಗಳನ್ನು ಬದುಕಿನಲ್ಲಿ ಅಳವಡಿಸಲು ನಮ್ಮಿಂದ ಸಾಧ್ಯವಾಗಲಿ ಎಂದು ಹಾರೈಸುತ್ತಾ ಎಲ್ಲರಿಗೂ ಈದ್ನ, ಅರಫಾದ, ದುಲ್ ಹಿಜ್ಜದ ಶುಭ ಹಾರೈಕೆಗಳನ್ನು ಮಾಡುತ್ತಾ ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.